ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನನ್ನು ಇಷ್ಟಪಡ್ತಿರೋ ಚಿರು ಜೊತೆ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ಹೋರಾಟ ಮಾಡ್ತಿದ್ದೀನಿ. ದೊಡ್ಡ ಮನುಷ್ಯರು ನೀವು. ದೊಡ್ಡ ಮನ್ಸ್ ಮಾಡಿ ನಿಮ್ ಮಗ ಪ್ರೀತಿಸ್ತಿರೋ ನನ್ನನ್ನ ನಿಮ್ಮನೆ ಸೊಸೆ ಮಾಡ್ಕೊಂಡು ನಿಮ್ಮನೆ ತುಂಬಿಸ್ಕೊಳ್ಳಿ. ಇಲ್ಲ ಅಂದ್ರೆ ಅವಳಿಗಾಗಿದ್ದೆ ನಿಮಗೂ ಆಗ್ಬಹುದು. ರಾಧಿಕಾ, ಅತ್ತೆ, ನಾನ್ ನಿಮ್ಮನ್ನ ಮನೆಯಿಂದ ಹೊರಗ್ ಹಾಕಲ್ಲ. ನನ್ನನ್ ಸಾಯಿಸೋದಕ್ಕೆ ನೀವೇನೆಲ್ಲ ಪ್ಲಾನ್ ಮಾಡಿದ್ರಿ ಅಂತ ನಿಮ್ ಮಗನ್ ಹೇಳಿದ್ರೆ ಅವನೇ ನಿಮ್ಮನ್ನ ಮನೆಯಿಂದ ಹೊರಗ್ ಹಾಕ್ತಾನೆ. ಅದಕ್ಕೆ ನೀವ್ ಸ್ವಲ್ಪ ಸೇಫ್ ಆಗಿ ಪ್ಲೇ ಮಾಡಿ, ಹುಷಾರಾಗಿರಿ. ಬರ್ಲಾ? ರಮ್ಯಾ, ತಗೋ, ಇದ್ರಲ್ಲಿ ತಾಳಿ ಇದೆ, ಹುಷಾರು. ಬೆಳಿಗ್ಗೆ ನೀನೇ ಎದ್ಬಿಟ್ಟು ಅಕ್ಕನ್ ರೆಡಿ ಮಾಡ್ಬೇಕು. ನೀನೇ ಗಂಟೆಗಟ್ಲೆ ಕನ್ನಡಿ ಮುಂದೆ ನಿಂತ್ಕೋಬೇಡ ಮತ್ತೆ. ಇಲ್ಲ ಅಣ್ಣ, ನಾನು ಅಕ್ಕನ್ನ ರೆಡಿ ಮಾಡ್ತೀನಿ, ನೀನ್ ಆರಾಮಾಗಿರು. ಕಾಶಿ, ಬರೋರ್ಗೆಲ್ಲ ರೂಮಿನ ವ್ಯವಸ್ಥೆ ಆಗಿದ್ಯಪ್ಪ? ಹ್ಞೂ ಅಮ್ಮ, ರೂಮ್ ಎಲ್ಲ ಬುಕ್ ಆಗಿದೆ. ಕಾಶಿ, ಎಲ್ರೂ ಬಂದ್ ಕೂಡ್ಲೆ ತಿಂಡಿಗೆ ಹೇಳಿದೀಯ ತಾನೆ? ಅಮ್ಮ, 300 ಜನಕ್ಕೆ ತಿಂಡಿ ವ್ಯವಸ್ಥೆ ಆಗಿದೆ. ಸರಿ, ನಂಗೊಂಚೂರು ಕೆಲಸ ಇದೆ, ನಾ ಬರ್ತೀನಿ. ಕಾಶಿ, ಓಡಾಡ್ತಾನೆ ಇರ್ಬೇಡ, ಸ್ವಲ್ಪ ರೆಸ್ಟ್ ಮಾಡು. ಏನು ರೆಸ್ಟಾ? ಕೆಲಸ ತುಂಬಾ ಇದೆ ರಾಧಿಕಾ. ಯಾಕಮ್ಮ ಬೇಜಾರಲ್ಲಿದ್ಯಾ? ರಾಧಿಕಾ, ಯಾವ್ದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರಮ್ಮ. ಆ ದೀಪಿಕಾ ಮಾಡಿದ್ ನೆನ್ಸ್ಕೊಂಡ್ಯಾ? ರಾಧಿಕಾ, ಪ್ರಜ್ವಲ ಮೇಡಮ್ ತಡೆದ್ಬಿಟ್ರು. ಇಲ್ಲ ಅಂದ್ರೆ ನಾನು ಇವತ್ತೊಳ್ಳ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಹೌದಕ್ಕ, ನನಗೆಷ್ಟು ಕೋಪ ಬರ್ತಿತ್ತು ಅಂದ್ರೆ. ಹೀಗೆಲ್ಲ ಕೋಪ ಮಾಡ್ಕೋಬಾರ್ದು ಅಂತ ನಿಮಗೆ ಎಷ್ಟೆಲ್ಲ ಹೇಳಿದೀನಿ. ನನ್ ಸುತ್ತ 1000 ಜನ ಶತ್ರುಗಳಿದ್ರು ನನ್ ಪಕ್ಕ ನೀವೆಲ್ಲ ಇರುವಾಗ ನನಗೇನೂ ಆಗಲ್ಲ. ಸರಿ, ನಾನು ಅಡ್ಗೆಯವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ನೀವು ಯಾರು ರಾಧಿಕಂಗ್ ಡಿಸ್ಟರ್ಬ್ ಮಾಡ್ಬಿಡಿ. ಪಾಪ ಮಲ್ಗಿ ಕಣ್ ತುಂಬಾ ನಿದ್ದೆ ಮಾಡ್ಲಿ. ಹೌದಕ್ಕ, ನೀನ್ ಆರಾಮಾಗಿ ಮಲ್ಕೋ. ಸರಿ ಸರಿ, ಬನ್ರಿ ಎಲ್ರು ಹೋಗೋಣ. ಮಲ್ಕೋಮ್ಮ. ಬರೋ. ಗುಡ್ ನೈಟ್. ಯಾರು? ಒಳಗ್ ಬನ್ನಿ. ರಾಧಿಕಾ, ಚಿರು, ನೀನ್ ನಿದ್ದೆ ಮಾಡಿಲ್ವಾ? ನಿದ್ದೆ ಮಾಡ್ಬೇಕು ಅನ್ನಿಸ್ತು, ಯಾಕೋ ನಿದ್ದೆನೆ ಬರ್ತಿಲ್ಲ. ಯಾಕೆ? ಏನಾಯ್ತು? ಆ ದೀಪಿಕಾ ಮಾಡಿದ ಕೆಲ್ಸದಿಂದ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ. ಬಿಡು ಚಿರು, ಅವಳ ಸ್ವಭಾವನೇ ಹಾಗೆ. ಅವಳ ಬಗ್ಗೆ ಯೋಚನೆ ಮಾಡ್ಬೇಡ, ಆರಾಮಾಗಿರು. ನಾಳೆ ಬೆಳಿಗ್ಗೆ ನೀನ್ ನನಗೆ ತಾಳಿ ಕಟ್ತಿದ್ಯಾ? ಆ ಮೂಮೆಂಟ್ ನೆನ್ಸ್ಕೊಂಡ್ರೇನೆ ನನ್ ಮೈಯಲ್ಲೆಲ್ಲ ಚಿಟ್ಟೆ ಬಿಟ್ಟಂಗ ಅನಿಸ್ತಾ ಇದೆ. ಹೌದಾ? ರಾಧಿಕಾ, ಮೊದ್ಲು ನೀ ನನ್ ಗೆಳತಿಯಾಗಿ, ಆಮೇಲೆ ನನ್ ಪ್ರೇಮಿಯಾಗಿ, ಇನ್ ಕೆಲವೇ ಗಂಟೆಗಳಲ್ಲಿ ನನ್ನ ಹೆಂಡತಿ ಆಗ್ತಿದೀಯ. ನನ್ಗೆಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಖುಷಿಯಾಗಿರೋ ವ್ಯಕ್ತಿ ನಾನೇ ಅಂತ ಅನಿಸ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಿನಗಿಂತ ಎಕ್ಸೈಟ್ ಆಗಿ ನಾನಿದ್ದೀನಿ. ನಾಳೆಯಿಂದ ನಾನು ನಿನ್ನ ಹೆಂಡತಿ ಆಗ್ತೀನಿ. ಇವತ್ತು ನಾನು ನಿನ್ನ ಲವರ್ ಆಗಿ ಒಂದ್ಸಲ ಹಗ್ ಮಾಡ್ತೀನಿ. ಐ ಲವ್ ಯು ಸೋ ಮಚ್. ಸರಿ ಚಿರು, ನೀನೇನ್ ಹೊರಡು. ಎಲ್ಲಿಗೆ? ಮಲ್ಕೊಳ್ಳೋದಕ್ಕೆ ಹೊರಡು. ಹೋಗ್ಲೇಬೇಕಾ? ಹೋಗ್ ನಿನ್ನಲ್ಲಿಂದ. ರಾಧಿಕಾ, ಹೋಗು. ರಾಧಿಕಾ, ರಾಧಿಕಾ, ಹೋಗು ಚಿರು. ರಾಧಿಕಾ, ಚಿರು ಹೋಗು.
ರಾಧಿಕಾಗೆ ಒಂದು ವಿಷಯ ಹೇಳನ್ನೇ ಮರ್ತ್ಬಿಟ್ನಲ್ಲ. ರಾಧಿಕಾ, ರಾಧಿಕಾ, ಫೋನು ಇಲ್ಲೇ ಇದೆ. ರಾಧಿಕಾ ಎಲ್ಲ ಹೋದ್ಲು? ಸೆಕ್ಯೂರಿಟಿ, ಮದ್ವೆ ಹೆಣ್ಣೇನಾದ್ರೂ ಕೆಳಗಡೆ ಬಂದ್ಲಾ? ಯಾರು ಬಂದಿಲ್ಲ ಸರ್. ಏನಾಯ್ತು ಸರ್? ಒಳಗಡೆ ರಾಧಿಕಾ ಇಲ್ಲ, ಅದಕ್ಕೆ ಕೇಳಿದೆ. ನಾನು ವಾಶ್ರೂಮ್ಗೆ ಹೋದಾಗ ಒಂದು ಕಾರ್ ಬಂದು ನಿಂತಿತ್ತು. ನಾನು ವಾಪಸ್ ಬಂದಾಗ ಕಾರ್ ಇರಲಿಲ್ಲ. ನನಗೆ ಯಾಕೋ ಆ ಕಾರ್ ಮೇಲೆ ಅನುಮಾನ ಸರ್. ಕಾರ್ ಹಿಂದೆ ಓಂ ಶಕ್ತಿ ಅಂತ ಬರ್ದಿತ್ತು ಸರ್. ಥ್ಯಾಂಕ್ ಯು ಸರ್.